ಜೈ ಕರ್ನಾಟಕ, ಜೈ ಕನ್ನಡವೇ. ನಮಸ್ಕಾರ ಎಲ್ಲರಿಗೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾರಯ್ಯ. ಈಗ ಎದ್ದ ರೆಡಿ ಆಗ್ಯಾರ. ಇವಾಗ ಎದ್ದ ರೆಡಿಯಾಗಿ ಬಿಷಪ್ ಆಗಿ 7 ಗಂಟೆ ಆದ್ರೂ ಹೋಗ್ಬೇಕು ಅನ್ಕೊಂಡೇವಿ. ಈಗ 6:30 ಆಗೈತಿ. ಇಲ್ಲಿ ಚಹಾ ಕುಡೋದು ಬಂದೇವಿ. ಅಂದ್ರೆ ಇನ್ನೂ ಸ್ವಲ್ಪ ಜನ ರೆಡಿ ಆಗತ್ತಾರ. ಈಗ ಯಾವ ಕಾರಣಾಂತರಗಳಿಂದ ಈಗ ಚಾಯಿ ಕುಡಿಯೋಣಂತ. ಚಾಯಿ ಕುಡಿದು ವಾಪಸ್ ಹೋಗಿ ಎಲ್ಲ ರೆಡಿ ಆದವ್ರು ಕರ್ಕೊಂಡು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸೀದಾ ನಮ್ಮ ಡೆಸ್ಟಿನೇಷನ್ ಕಡೆ ಹೋಗೋಣಂತೆ. ಅಚ್ಚಾ, ಈಗ ಮುಂದೆ ಪ್ಲಾನ್ ಅಂದೆ ಈಗ ಚಾಯಿ ಕುಡ್ದು ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕಾರ್ಕಳಿಂತ್ರ ನೆಕ್ಸ್ಟ್ ಈಗ ಹನುಮಗುಂಡಿ ಫಾಲ್ಸ್ ಹೋಗೋ ಪ್ಲಾನ್ ಐತಿ. ಕುದುರೆಮುಖ ದಾರಿ ಒಳಗೈತಿ. ಹನುಮಗುಂಡಿ ಫಾಲ್ಸ್ ಟೈಮ್ ಸಿಕ್ಕರೆ ನೋಡ್ತೀವಿ. ಯಾಕಂದ್ರೆ ಚೆಕಿಂಗ್ ಟೈಮ್ ಕುದುರೆಮುಖದ್ದು 10 ಇರ್ಬೋದು. ಬೇಗ ಚೆಕಿನ್ ಆಗಿ ಅಲ್ಲಿಂದ ಸಂಸೆ ಟಿ ಎಸ್ಟೇಟ್ಗೆ ಹೋಗೋ ಪ್ಲ್ಯಾನ್ ಇರ್ಬೋದು. ಅಲ್ಲಿಂದ ಹ್ಯಾಂಗಿಂಗ್ ಬ್ರಿಡ್ಜ್ ಕಳಸ ಮತ್ತು ಆಮೇಲೆ ಎಲ್ಲೂರು ಒಂದು ಫಾಲ್ಸ್ ಒಂದೈತಿ. ಅದೊಂದು ಕವರ್ ಆಗ್ಬೋದು. ಬಟ್ ಟ್ರೆಕ್ ದೊಡ್ಡದಿಂತ್ರ ಎಂಡ್ ಆಫ್ ದ ಡೇವರೆಗೂ ಟ್ರೆಕ್ ಮುಗಿಯುವಂಥ ಸಾಧ್ಯತೆ ಐತಿ. ಅದನ್ನು ಮುಗಿಸ್ಕೊಂಡು ಸಂಸೆ ಹೋಗ್ತೀವಿ. ಥ್ಯಾಂಕ್ ಯು. ಮಾರ್ನಿಂಗ್ ವ್ಯೂ ನೋಡಿದೆ ಹೋಟೆಲ್ ಕಡೆಯಿಂದ ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ. ಮಾರ್ನಿಂಗ್ ವ್ಯೂ ಜೊತೆ ಮಾರ್ನಿಂಗ್ ಬಾಯ್ಸ್ ಜೊತೆ ಚಹಾ ಕುಡಿಯೋದು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ಇವೆಲ್ಲ. ನಿಜವಾಗ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಬಂದರೆ ಸಾಕು. ಇನ್ನು ನೋಡ್ತಿರ್ಬೋದು ನೀವು, ಮಾರ್ನಿಂಗ್ ಸೈಕ್ ವ್ಯೂ ಐತಿ. ಫುಲ್ಲ ರೋಡು ಖಾಲಿ ಅನಾಹುತ ಮಜಾ ಬಂತ. ಮತ್ತು ನಾವು 4/7 ಅಂತ ಚಹಾ ಹಿಡಿದ್ವಿ. 4/7 ಅಂತ. ಮತ್ತು ಒಂದು ಚಾಗೆ 21 ರೂಪಾಯಿ. ಇಲ್ಲೇ 84 ರೂಪಾಯಿ ಆಯ್ತು. ಏನು ಮಾಡ್ತೀವಿ, ನಮ್ಮ ಕಡೆ 5 ರೂಪಾಯಿ ಚಹಾ ಮುಗಿತೈತಿ. ಈಗ ಹೋದಲ್ಲೇ ಬಂದಲ್ಲಿ ಆ್ಯಕ್ಚುಲಿ ಮ್ಯಾಚ್ ಇರ್ತಾವೆ. ಮ್ಯಾಚ್ ಮಾಡೋಕ್ಕೆ ಹೋಗೋಣಂತ. ಟೋಟಲಿ ಲಾಸ್ಟಿಗೆ ಹೇಳ್ತೀನಿ ನಿಮಗೆ ಯಾವುದಾದ್ರು ಎಕ್ಸ್ಪೆನ್ಸಸ್ ಹಂಗೆ ಎಷ್ಟೆಷ್ಟು ಬಂದು ಟೋಟಲಿ 13 ಮಂದಿ ಸೇರಿ ಎಷ್ಟೆಷ್ಟು ಹಾಕಿದ್ವಿ ಅನ್ನೋದು ಲಾಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಇದೇ ನೀವು ಹೋಟೆಲ್ ನೋಡತ್ರಿ. ಇಲ್ಲೇ ಈಗ ಎಲ್ಲರೂ ಬಂದು ಕೆಲಸ ನಾಷ್ಟ ಮಾಡಿದ್ವಿ. ನಾವು 7 ಗಂಟೆಗೆ ಹೋಗೋರು 9 ಆದರೂ ಇಲ್ಲೇ ಇದ್ದೀವಿ. ಎಲ್ಲರೂ ನಾ ಬಾ ನೀ ಬಾ ಅಂತ. ಈಗ ಅಲ್ಲೊಂದು 2-3 ಮಂದಿ ಇನ್ನೂ ನಾಷ್ಟ ಮಾಡಕತ್ತಾರ. ಇಲ್ಲೊಂದು 2-3 ಮಂದಿ ಚಹಾ ಕುಡಿಯತ್ತಾರ. ಒಂದು 2-3 ಮಂದಿ ಗಾಡಿ ಒಳಗದಾರ. ಇನ್ನೊಂದು 3 ಮಂದಿ ಆ್ಯಕ್ಚುಲಿ ಅವು ಮಲ್ಲಿಗೆ ಶೂಸ್ ಬಿಟ್ಟಾನಂತ ತರಕ್ಕೆ ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ರೂಮ್ ನೋಡ್ಕೊಂಬರ್ತಾರೆ ಯಾರ್ಯಾರು ಏನೇನು ಬಿಟ್ರ ಅಂತ. ಇಲ್ಲೇ ಐತ್ರಿ ಗಾಡಿನ ರೆಡಿಯಾಗಿ ನಿಂತೈತಿ. ನಾವು ನಾಷ್ಟ ಮಾಡ್ಕೊತೀವಿ. ಬಟ್ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ಇಲ್ಲೇ ನೋಡ್ರಿ ಚೀಸ್ ಏನಂತಾರೆ ಇದಕ್ಕೆ, ರಸಗುಲ್ಲ. ಇದೆ ನಾವು ಸ್ಕೂಲ್ ಟೈಮ್ ಭಾಳ ತಿಂತಿದ್ದೀವಿ. ಬಟ್ ನಮ್ಮಲ್ಲಿ ಸದ್ಯಕ್ಕೆ ನಮ್ಮ ಕಡೆ ಸಿಕ್ಕಿಲ್ಲ. ಅದಕ್ಕೆ ನಾನು ಇಲ್ಲಿ ನೋಡಿದೆ ತೊಗೋಬೇಕಂತ ಓಲ್ಡ್ ಮೆಮರೀಸ್. ಬರ್ರಿ ನಿಮಗೂ ನೋಡ್ರಿ ಇಲ್ಲಿ ಬಂದು ನೀವು ಟ್ರೈ ಮಾಡಿರಿ. ನೀವು ಗೆಸ್ ಮಾಡಿರಿ ನೀವು ಎಷ್ಟು ದಿವಸದಿಂದ ತಿಂದಿದ್ದೀರಂತ. ನಮ್ಮ ಸ್ಪಾನ್ಸರ್ಡ್ ಸರಿ ನಮ್ದು ಎಲ್ಲ ಜವಾಬ್ದಾರಿ ನಮ್ಮ ಬಾಹುಬಲಿ ಆಕಾಶ್ ಅವ್ರಿ. ಬಾಯ್ಲಿ ಬಾಯ್ ರೀ. ಇವೇನು ನಮ್ಮ ಮನುಷ್ಯ ಅದ ನೋಡ್ರಿ. ಎಲ್ಲ ಪಾಪ ಗಾಡಿಯಿಂದ ಹಿಡಿದ, ಟ್ರಿಪ್ಪಿಂದ ಹಿಡಿದ, ಲೊಕೇಶನಿಂದ ಹಿಡಿದ, ಟೈಮಿಂಗಿಂದ ಹಿಡಿದ ಎಲ್ಲಾನು ಜವಾಬ್ದಾರಿ ತೊಗೊಂಡು ಮಾಡ್ಯಾನ್ರಿ. ನಿಮ್ಮ ಗ್ಯಾಂಗ್ಗಳ ಹಿಂಗೆ ಇಂಥ ಇರ್ತಾವೆ. ದೋಸ್ತ ತಗೊಂಡ್ರೆ ಒಂದು ಟ್ಯಾಗ್ ಮಾಡಿ ಒಂದು ಪಪ್ಪಿ ಕೊಡ್ರಿ ಫ್ಲೈಂಗ್ ಕಿಸ್. ಮತ್ತು ಎಲ್ಲ ಮಾಡ್ಯಾನ್ರಿ ಪಾಪ ಹುಲಿ. ಆದರೂ ಪಾಪ ಇವತ್ತು ಟ್ರೈ ಮಾಡಿದೆ ಎಷ್ಟೊಂದು ಎಲ್ಲರೂ 7 ಗಂಟೆ ಕರ್ಕೊಂಡು ಹೋಗ್ಬೇಕಂತ. ಬಟ್ ಆದರೆ ಎಲ್ಲ ತಂದು 9ಕ್ಕೆ ಹಚ್ಚಾರೀಗ. ಬಟ್ ಇನ್ನೂ ಗೊತ್ತಿಲ್ಲ ಎಷ್ಟೊತ್ತು ಹಿಡಿತದೆ ಅಂತ. ನಾವು ಆ್ಯಕ್ಚುಲಿ ಅಲ್ಲಿ 11 ಗಂಟೆ ಒಳಗೆ ಇರ್ಬೇಕು. ನೋಡೋಕೆ ಏನಾಕೈತಿ ಬರ್ರಿ ಹೋಗೋಣ. ಹಿಂಗೆ ದಾರ ಹೊಂಟಿದ್ದೀರಿ ನೀವು. ನೀರು ಸೌಂಡ್ ಕೇಳ್ತಿರ್ಬೋದ. ಇಲ್ಲಿ ಬ್ರಿಡ್ಜ್ ಐತಿ ಕುದುರೆಮುಖ ಹೋಗಲ್ಲಿ. ಇಲ್ಲಿ ನೋಡ್ರಿ ಫುಲ್ ಹಿಂಗೆ ಅನ್ನ ಐತಿ. ನಮ್ಮ ಗಾಡಿ ಇಲ್ಲೇ ಐತಿ. ಹುಡುಗರೆಲ್ಲ ಹೊರಗ ನಿಂತೆ ಒಂದು ಸೈಡ್ ಬ್ರೇಕ್ ಬೇಕಂತ. ಇಲ್ಲಿಂದ ನೋಡ್ರಿ ಅನ್ನ ಫಾಲ್ಸ್ ದಾರ್ಯಾಗ ನೋಡಕ್ ಸಿಗ್ತಾ ಇತ್ತು. ಇಲ್ಲಿ ಸೈಕ್ ಐತಿ ನೋಡ್ಬೋದು ನೀವು. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ಇಲ್ಲಿ ನೋಡ್ತಿರ್ಬೋದು ನಾವು ಈಗ ಆಲ್ರೆಡಿ ಕುದುರೆಮುಖಕ್ಕೆ ಬಂದೇವಿ. ಇಲ್ಲಿ ಫಾರೆಸ್ಟ್ ಆಫೀಸರಿಗೆ ಕೇಳಕ್ಕೆ ಇದ್ದಾರೆ. ಅಂದ್ರೆ ಚೆಕ್ ಪೋಸ್ಟ್ ಇತ್ತಲ್ಲ ಅದಕ್ಕೆ ಎಕ್ಸಾಕ್ಟ್ ಎಲ್ಲಿ ಮೇನ್ ಗೇಟ್ ಅಂತ ನಮ್ಮ ಆಕಾಶ್ ಬಾಹುಬಲಿಯವರಿಗೆ ಕೇಳಕ್ಕೆ ಹೊಂಟಾರ್ರಿ. ಕುದುರೆ ಮಳೆ ತಂಗಿಲ್ಲ
ಗಂಟೆ ಒಳಗೆ ಹೋಗ್ಬೇಕು. ಹಂಗ ಸೀದಾ ಬೇಕೇನ್ರಿ ಸ್ಟ್ರೈಟ್? ಎಷ್ಟದ ಅಲ್ಲೇ ಇಲ್ಲಿ? 8 ಕಿಲೋಮೀಟರ್. ಇಲ್ಲ ಅಲ್ಲಿ ಬರ್ತಾ ಇದ್ವಾ, ಇದು ಇದ್ರೆ ಮೇಲೆ ಬರ್ತಾ ಇದ್ವಿ ನಾವು. ಇದು ಕಾರ್ಕಳ ಹುಬ್ಳಿ ಹುಬ್ಳಿಯಿಂದ ಬಂದಿರೋದು. ನೋಡಿ ಸರ್, ಟಿಕೆಟ್ ಬುಕ್ ಅಲ್ಲಿದೆ. ಟಿಕೆಟ್ ಬುಕ್ ಅಲ್ಲೇ ಎಲ್ಲ ಮೇಲೆ ಚೆಕಿಂಗ್ ಮಾಡೋದು. 8 ಕಿಲೋಮೀಟರ್ ಚೆಕ್ ಮಾಡ್ತೀವಿ ನಾವು. ಈಗ ಗಾಡಿ ಎಷ್ಟು ಅಲ್ಲಿಂದ ಬೇಕಾದ್ರೆ ನಡ್ಕೊಂಡು ಹೋಗ್ತೀವಿ ಬೈವಾಕ್. ಅಲ್ಲಿಂದ ಗಾಡಿಗೆ ಇದನ್ನ ಮಾಡಬೇಕು. ಅಲ್ಲ ಒಂದು ಸ್ವಲ್ಪ ಯಾರಾದರೂ ಟ್ರೆಕ್ಕಿಂಗ್ 20 ಕಿಲೋಮೀಟರ್. ಅದು ಸ್ಟಾರ್ಟಿಂಗ್ ಪಾಯಿಂಟಿಗೆ ನೀವು ವೆಹಿಕಲ್ ಮಾಡ್ತೀನಿ. ಹೌದು ಗೊತ್ತು. ಅದೇನ ಇಲ್ಲಿಂದ ಅಥವಾ ಇನ್ನೂ ಮುಂದೆ ಐತಿ 7 ಕಿಲೋಮೀಟರ್ ಪಾಸ್ ಇದೆಯಾ? ಅಲ್ಲಿ ಇರ್ತೀವಿ. ಹುಬ್ಳಿ ಹತ್ರ ಬಂದರು. ನಿಮ್ಮ ಅಂಗಡಿ ಕಳಿಸ್ತೀನಿ, ಮಾತಾಡಿ. ಎಷ್ಟು ಜನ ಇದ್ರಿ? 13 ಜನ ಟ್ರೆಕ್ ಹೋಗ್ತಾರೆ. ಟಿಕೆಟ್ ಬುಕಿಂಗ್ ಇದೆ. ಏನಿದೆ ಏನು ಓದಿನ ತೋನ ಅಲ್ಲಿ ಫೋನ್ ಮಾಡ್ಯಾರ. ಬಂದೇವಿ 11:10 ಬಂದ್ವಿ ಆ್ಯಕ್ಚುಲಿ. ನೋಡ್ಬೋದು ಬಟ್ ಇಲ್ಲಿ ನೋಡಿದ್ರೆ ಈಗ ಲೇಟ್ ಆಗೈತಿ ಅನ್ನೋದು ಟೈಮ್ ಆಗೈತಿ. ಎಲ್ಲರೂ ಶೂಸ್ ಹಾಕೊಂಡ್ರೆ ಒಳಗೆ ರೆಡಿ ಆಗತ್ತಾರೆ. ಇಲ್ಲಿ ನೋಡಿದ್ರೆ ಈಗ ಗಾಡಿ ಬಿಡಂಗಿಲ್ಲ ಅನ್ನೋತಾರೆ. ಅದಕ್ಕೆ ಮುಂಚೆ 11 ಬರೋಕಿತ್ತಂತಿತ್ತು, ಅದಕ್ಕೆ ಆಗಲಿಲ್ಲ. ಬಿಡಾತಿಲ್ಲ ಅಂತಪ್ಪ. ಟೈಮ್ ಬ್ರದರ್ ಟೈಮ್. ಪಿಕ್ಚರ್ ಆಗಿ ಯಾವುದೋ ರಿಕ್ವೆಸ್ಟ್ ಅವರು ಆ್ಯಕ್ಚುಲಿ ಒಂದು ಯಾವುದೋ ಗಾಡಿ ಹೋಗಿತ್ತಂತ, ಅದು ಹೋಗಿ ಹೊಳ್ಬೇಕಂತಂದ್ರೆ ಹಂಗಾಗಿ ಈಗ ಫೋನ್ ಹಚ್ಚಿ ಮಾತಾಡ್ತಾರೆ. ಹೆಂಗೆ ರಿಕ್ವೆಸ್ಟ್ ಮಾಡತ್ತೀವಿ ಒಂದು ಸ್ವಲ್ಪ ಹೋಗಿ ಮಾಡ್ರಿ ಅಂತ. ನೋಡೋಕೆ ಏನಾಕೈತಿ ಎಲ್ಲ ಮೊಯ್ ಆಕೈತಿ. ಪಿಕ್ಚರ್ ಆತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಆ್ಯಕ್ಚುಲಿ ಅವರ ಪರ್ಮಿಷನ್ ಕೊಡಲಿಲ್ಲ. ನೋಡಿಲ್ಲ, ಡಿಸಪಾಯಿಂಟ್ ಎಲ್ಲರೂ. ಹಂಗಾಗಿ ಸುಮ್ಮನೆ ಅಂತೇಳಿ ಆ್ಯಕ್ಚುಲಿ 11 ಗಂಟೆ ಒಳಗೆ ಅಂದ್ರೆ ನಾವು ಅಲ್ಲಿ ಮುಂದೆ ಇನ್ನೊಂದು ಚೆಕ್ ಪಾಯಿಂಟ್ ಐತಿ. ಇಲ್ಲಿಂದ ಜೀಪ್ ತೊಗೊಂಡು ನಾವು ಅಲ್ಲಿ ಒಳಗೆ ಹೋಗುತ್ತಿತ್ತು. ಬಟ್ ಪಿಕ್ಚರ್ ಆತ. ಇಲ್ಲಿಂದ ಜೀಪ್ ಅಂದ್ರೆ ಇವ್ರದ್ದು ಜೀಪ್ ಇರ್ತೈತಿ, ಅರ್ಧ ದಾರಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿಂದ 15 ಕಿಲೋಮೀಟ್ರ್ ಆ್ಯಕ್ಚುಲಿ ಕುದುರೆಮುಖ ಲೊಕೇಶನ್ ಇರೋದು. ಇವ್ರು ಅರ್ಧ ದಾರಿಗೆ ಅಂದರೆ ಇವರ 8 ಕಿಲೋಮೀಟ್ರ್ ಹಿಂಗೆ ಜೀಪಿಗೆ ಕರ್ಕೊಂಡು ಹೋಗ್ತಾರೆ 9 ಕಿಲೋಮೀಟ್ರ್. ಮತ್ತು ಅಲ್ಲಿಂದ 9 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಈ ಜೀಪಿಗೆ 20,000. ಮತ್ತು ಅಲ್ಲಿ ಗೈಡ್ ಇದ್ದವ್ರಿಗೆ ಅವ್ರಿಗೆ ಒಂದು 15,000 ಅಂತೆ, 4,000. ಮತ್ತು ಇಲ್ಲಿ ಮತ್ತು ಬುಕ್ಕಿಂಗ್ ಬುಕ್ಕಿಂಗ್ 12 ಪರ್ಸನ್ಗೆ 575. ಇದೇನು ಇಲ್ಲೇ ಬಂತು ಪರ್ ಪರ್ಸನ್ ಅಂದ್ರೆ ಎಷ್ಟು 500 ಅಂತ ಹೇಳಿದ್ರು. ಇಲ್ಲೊಂದು 15,000 ಮಟ 10,000 ಮಟ ಹೋಗ್ತೈತಿ ರೀ. 10-12,000 ಕುದುರೆ ಮುಖಕ್ಕೆ. ಬಟ್ ಈ ಪರಿ ಎಲ್ಲದಕ್ಕೂ ಈ ಪರಿ ರೊಕ್ಕ ಅದು ಸೈಕ್ ಆಗಿದೆ ಈಗ. ಆಯ್ತು ಬಿಡು. ಇಲ್ಲೇ ಯಾವುದಾದ್ರೂ ಫಾಲ್ಸ್ ಅದು ಬೇರೆ ಲೊಕೇಶನ್ ಅದು ನೋಡ್ಬೇಕು. ಆ್ಯಕ್ಚುಲಿ ಕುದುರೆ ಮುಖ ನೋಡ್ಬೇಕಂತ ಇತ್ತು ಪ್ಲ್ಯಾನ್. ಡಿಸಪಾಯಿಂಟ್ ಏನು ಮಾಡೋಕ್ಕೆ ಬರಲ್ಲ, ಸಮ್ಟೈಮ್ಸ್ ಆಕೈತಿ. ಬರ್ರಿ ಹೋಗೋಣ. ಈಗ ಅದು ಬುಕ್ಕಿಂಗ್ ಮಾಡಿದ ಅಮೌಂಟು ಬರೋಂಗಿಲ್ಲ, ನಾನ್ ರಿಫಂಡಬಲ್ ಆಯ್ತು ಅದು. ಅವಾಗ ಅವ್ರ ಸರ್ ಹತ್ರ ಮಾತಾಡಿದೆ, ಅವ್ರೇನು ಇದನ್ನು ಮಾಡಲಿಲ್ಲ, ಆಗೋದಿಲ್ಲ ಅಂತಲೇ ಹೇಳ್ತಾಯಿದ್ರು. 1 ಗಂಟೆ ಲೇಟ್ ಆಗಿದ್ದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಬರ್ರಿ ಒಳಗೆ ಹೋಗೋಣಂತೆ. ಹೊಳ್ಳಿ ಹೋಗೋದ
ಬೇರೆ ಮತ್ತೆ ಲೊಕೇಶನ್ ನೋಡಿ ಪ್ಲಾನ್ ಮಾಡಿ ಹೋಗೋದಿ. ನೋಡ್ರಿ ಎಲ್ಲಾರು ಬೇಜಾರ್ದಾಗ ಕುಂತಾರ. ಒಂದು ಸಾಂಗ್ ಇಲ್ಲ, ಒಂದು ಮಾತಿಲ್ಲ, ಏನಿಲ್ಲ, ಕತೆ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಮುಂದೆ ಜೀವನ ಮುಂದೆ ಎಲ್ಲ ಪ್ಲಾನ್ ಮಾಡಿದಾರೆ. ಯಾವ್ದದ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಆ ಸೇಮ್ ಏನೀಗ ಡೈಲಾಗ್ ಸಿಚುವೇಶನ್ ಎಲ್ಲಾರ ಮಕದಾಗ ಐತ್ರಿ. ಬಟ್ ಇಲ್ಲಿ ಬ್ರದರ್ ನೋಡ್ರಿ, ಇವೊಬ್ಬ ಮತ್ತೆ ಇವ್ರ ಗ್ಯಾಂಗ್ಸ್ಟರ್ಸ್ ಮಕದಾಗಿಲ್ಲದ. ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ರಿಯಾಲಿಟಿ. ಫೈನಲ್ ಈಗ ಕೊಡಿಗೆ ಫಾಲ್ಸಿಗೆ ಬಂದೇವಿ. ಕೊಡಿಗೆ ಫಾಲ್ಸಿಗೆ ಬಂದಿದ್ದೇವೆ. ನಮ್ದು ಪ್ಲಾನ್ ಕ್ಯಾನ್ಸಲ್ ಆಗಿ ನಾವು ಇನ್ನೊಂದು ಹೊಸ ಪ್ಲಾನ್, ಅಲ್ಟರ್ನೇಟ್ ಪ್ಲಾನ್ ಆಪ್ಷನ್ ಅನ್ನ ಹುಡುಕಿ ಇವಾಗ ಇಲ್ಲಿ ಬಂದೇರಿ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕ್ರೆ. ಇಲ್ಲಿ ಗಾಡಿ ಚೈಲ್ ಅಂಗನವಾಡಿಯಾಗ ಕೇಳಿದ್ವಿ, ಹೇಳಿದ್ರೆ ಅಲ್ಲಿಂದ ಹಿಂಗೆ ನಡ್ಕೊಂಡು ಹೊಂಟೇವಿ. ಅನ್ನ ಹಿಂಗೆ ಅಂಡರ್ಟೇಕರ್ ಕಣಂಗೆ ಕಾಣತ್ತಾರ, ಫುಲ್ ಪ್ಯಾಕ್ ಆಗ್ಯಾರ. ನೋಡ್ರಿ ನೋಡ್ರಿ ಇಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಸೈಕ್ ಐತಿ. ಫುಲ್ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲ ಏನ್ ಬರತ್ತಿ ನೋಡ. ಅದ ಬೈ ನಾವೇನ ಈಗ ಆಲ್ಮೋಸ್ಟ್ ಅಲ್ಲಿ ಬರತ್ತೇವೆ. ಎಲ್ಲ ಕಡೆ ಫುಲ್ ಮೋಡ ಕವಿದ ವಾತಾವರಣ ಆಗೈತಿ. ಇದಕ್ಕಿನ್ನ ನಾವು ಅಲ್ಲಿ ಗಾಡ್ಯಾಗ ಬರಬೇಕಾದ್ರು ಮಸ್ತ್ ಇತ್ತು, ಬಟ್ ಅದ ವಿಡಿಯೋ ಮಾಡಕ್ ಅದು ಆಗ್ಲಿಲ್ಲ ಕಾರಣಾಂತರಗಳಿಂದ. ಒಂದಿಷ್ಟು ಮಾಡಿದೀವಿ, ಒಂದಿಷ್ಟು ಮಾಡಿಲ್ಲ. ಪೋಸ್ಟ್ ಮಾಡ್ತೀವಿ, ನಾವು ಪೋಸ್ಟ್ ಮಾಡ್ತೇವೆ ನಿಮ್ಗೆ. ನಮ್ಮ ಕೈ ನಮ್ಮ ಶಕ್ತಿ ಮೀರಿ ತೋರಿಸ್ತೇವೆ ನಿಮ್ಗೆ ಬ್ಲಾಗ್ ಒಳಗೆ. ಶಕ್ತಿ ಮನ್ಯಾಗ ಕುಂತ ನೋಡ್ಬೋದ. ನೋಡ್ರಿ ಎಷ್ಟು ಮಸ್ತ್ ಕಾಣೋದು. ಫುಲ್ ವೆದರ್ ಗಿದರ್ ನೋಡ್ಬೋದು. ಇಲ್ಲಿ ಆಜು ಬಾಜು ಮನೆಗಿನಿ ಎಲ್ಲ ನೋಡ್ಬೋದು. ನೀವು ಅನ್ನಾವತ್ತ ಐತಿ. ನೀವು ಒಂದ್ಸಲ ಬರ್ರಿ. ನೀವು ಇದೇ ಆಕ್ಚುಲಿ ಮಳೆ ಒಳಗ ಬರ್ಬೇಕು ನೀವು ಟೈಮಿಗೆ. ಆದ್ರೆ ನಿಮ್ಗೆ ಇನ್ನೂ ವೈಬ್ ಎಂಜಾಯ್ ಮಾಡಕ್ ಮಜಾ ಬರ್ತೈತಿ. ಸೇಫ್ಟಿ ಅಂತ ಬರ್ರಿ, ಅಂಡರ್ಟೇಕರ್ ಆಗಿ ಬರ್ರಿ. ಹೇಳ ಟೈಮ್ ಮೇಂಟೈನ್ ಮಾಡ್ರಿ. ಟೈಮ್ ಮೇಂಟೈನ್ ಮಾಡ್ರಿ, ಇಲ್ಲಾಂದ್ರೆ ನಮ್ಮಂಗ ಆಕೈತಿ ನೋಡ್ಲ ಬಿಡ. 700 ರೂಪಾಯಿ ಗೋವಿಂದ ಆಕೈತಿ. 700 ರೂಪಾಯಿ ಹೋದ್ರು ಅಲ್ಲಿಪ್ಪ ಅಡ್ವೆಂಚರ್ ಮಿಸ್ ಆತಲ್ಲ. ಮಿಸ್ ಆತ. 200 ರೂಪಾಯಿ ಸಾವಿರ ಕೊಡಕ್ ಅಡ್ಡಿಲ್ಲ, ಅದೇನಿಲ್ಲ. ಬಟ್ ನಮ್ಗೆ ಈಗ ನೋಡಕ್ ಆಗ್ಲಿಲ್ಲ ಟೈಮ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಸಮ್ ರೀಸನ್ಸ್ ಅಂತಾರ. ನಾವು ಇದೇ ರೀಸನ್ ಏನಾದ್ರು ಅನ್ಕೋಬಹುದ. ನೋಡ್ರಿ ಇಲ್ಲಿ ಇದರ ಮಾತ್ರ ಎಷ್ಟು ಸೈಕ್ ಐತಿ. ನಾವಂತೂ ಸೈಕ್ ಎಂಜಾಯ್ ಮಾಡತ್ತೆ ಫುಲ್ ವೈಬ್ರಾಗ. ನೀವು ಬರೀ ನೀವು ಆಕ್ಚುಲಿ ಬ್ಲಾಗ್ ದಾಗ ನೋಡೋಕ್ಕಿಂತ ನೀವು ಇಲ್ಲಿ ಬಂದ ಇದನ್ನ ವೈಬ್ ಫೀಲ್ ಮಾಡ್ರಿ. ನೋಡ್ರಿ ಇಲ್ಲೇ ಮಾವ ನಾನಿರೋದೆ ನಿಮಗಾಗಿ. ಇವ್ನ ಯಾವನ ಸೆಡೆ ನನ್ ಮಗ ಫ್ರೀ ಇರ್ತಾವಲ್ಲ ತಂಗಿರ್ಬೇಕು. 100 ರೂಪಾಯಿ ಕೊಡು. ವಿಡಿಯೋ ನೋಡ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಟ್. ಓ ಬೈ ಸೈಕ್ ನೋಡ್ರು ಬೈ ಇಲ್ಲಿ ನಡ್ಕೊಂತ ಅಣ್ಣ ಅಣ್ಣ ಇದ್ರೆ ಇದು ಫೀಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕ. ಮಸ್ಟ್ ವಿಸಿಟ್ ಮಾಡಬೇಕ. ನೋಡ್ರಿಲ್ಲ ಹೆಂಗ ಸೈಕ್ ನೋಡಿ ಅಪ್ಪಾಜಿ. ಹಾ ನೋಡಿದೆ ಅದನ್ನ. ನಾನು ನೋಡಿದೆ, ಎಲ್ಲರಿಗೂ ತೋರಿಸಿದೆ. ನೋಡ್ರಿ ಇಲ್ಲಿ ಕಾಡ್ಕಂಡ್ ಸಾಲದಿಲ್ಲ ನೋಡಾಕಿದ. ಅದ್ರಾಗ ಇಲ್ಲಿ ನೋಡ್ರಿ ಲಡೋದು ಫಾಲ್ಸ್ ಐತಿ. ಓ ಭೈ ನಿಜ ನನಗೆ ಹೆಂಗ ಅನ್ಸಾತೈತೆ ಅಂದ್ರೆ ನಾವು ಕುದುರೆಮುಖಕ್ಕೆ ಹೋಲಿಲ್ಲ ಅಂದ್ರೂ ಒಂದೇನೋ ಚಲೋದ ಲೊಕೇಶನ್ ಬಂದೆ ಅನ್ಸಾತೈತಿ. ಸೈಕ್ ಐತಿ. ಸೈಕ್ ಸೈಕ್ ಅಲ್ಲೋದ್ರ ಸೈಕ್ 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 ಎಲ್ಲಾದ್ರೂ ಸೈಕ್ ಸೈಕ್. ಅದು ಭಾಳ ಡೇಂಜರ್ ಟ್ರಕ್ಕಿಂಗ್ ಹೇಳೈತಂದ. ನೋಡ್ರಿ ಇಲ್ಲೇ
ನೋಡ್ರಿ ಈ ಥರ ಡೇಂಜರ್ ಟ್ರೆಕ್ಕಿಂಗ್ ಮಾಡೋದು. ಅಲ್ಲೇ ಮ್ಯಾಗ ಗಾಡಿ ಹಚ್ಕೊಂಡ್ವಿ. ಈಗ 2 ಸಲ ಸ್ಕಿಟ್ ಆಗೀನಿ. ಹಾಗಾರ ಕಿಕ್ಕ ಇಲ್ಲ ಯಾವ ಡ್ರೈವರು ನೋಡ್ರಿ ಇಲ್ಲಿಂದ 60 ರೂಪಾಯಿ ಟಿಕೆಟ್ ಹಂಗಲ್ಲ ಬರ್ತಾ ಕೊಡ್ತೀರಾ? ಓಕೆ 30 ರೂಪಾಯಿ ವಾಪಸ್ ಬರ್ತಾ ಟಿಕೆಟ್ ಕೊಟ್ಬಿಡಿ. ಇಲ್ಲ ಊರ ಹಿಂದೆ ಬರ್ತಿದ್ದಾರೆ ನೋಡ್ರಿ, ಅವ್ರ ಕಡೆ ಕೊಟ್ಟು ಕಳಿಸ್ಬಿಡಿ. ಹಾಂ ಎಷ್ಟು ಮಂದಿ ಬರತ್ತಾರ? 1 2 3 4 5 6 ಇನ್ನು 3 ಜನ. ಎಷ್ಟು ಕೊಡೋಕೆ ಅವ್ರಿಗೆ ಚೇಂಜ್ ನೀವು? 5 20 ಕೊಟ್ಬಿಡಿ. ಹಾಂ ಆಯ್ತಲ್ಲ ಕ್ಲಿಯರ್. ಹಾಂ ರೈಟ್. 20 40 ಎಷ್ಟು 100 ರೂಪಾಯಿ ಕೊಟ್ಟಿದ್ರು ಅವ್ರು ನಿಮಗೆ? ಹಾಂ ಇನ್ನು 20 ಕೊಡ್ಬೇಕಿತ್ತಾ? ಓಕೆ ಸರಿ ಬಿಡಿ ಡನ್. ಇಲ್ಲಿಂದ ಕೆಳಗೆ ಬಂದ ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಕೊಂಡ ಇಲ್ಲಿಂದ ಮತ್ತೇನೈತಿ 30 ರೂಪಾಯಿ ಟಿಕೆಟ್ ತೊಗೊಂಡಿದ್ದಾರೆ. ಹಾಂ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ಕೆಳಗೆ ಹೋಗೋಣಂತ ಬರ್ರಿ. ಇಲ್ಲ ಅಂತ ಹುಡುಗರಲ್ರಿ. ಹೌದಾ? ಅಲ್ಲಿ ಓಕೆ ನಾ ಡ್ರಿಂಕ್ಸ್ ಕ್ಯಾಂಡಿಡೇಟ್ ಹೇಳ್ತಾರೆ. ನಾವು ಯಾರು ನಮ್ಗೆ ಚಾಲೆಂಜಿಂಗ್ ಅಲ್ಲಿದೆ. ಓಕೆ ಥ್ಯಾಂಕ್ ಯು. ಯಾವ ಹುಡುಗರು ಗೊತ್ತಾಗಬೇಕಲ್ಲ ಅವ್ರಿಗೆ. ಆಯ್ತು ಇಲ್ಲೈತೆ ನೋಡ್ರಿ ಫಾಲ್ಸ್. ಸುಮ್ಮನಪ್ಪ ಇಟ್ಟ ದುಡ್ಕೊಂಡು ಅವ್ರದ್ದು ಇರ್ತಾರೆ. ಗಾಯ್ಸ್ ಇಲ್ಲಿಂದ ನೋಡ್ರಿ ಫಾಲ್ಸ್ ಜಲಪಾತ ವ್ಯೂ ಪಾಯಿಂಟ್ ಈ ಕಡೆ ಅಂದ್ರೆ ಅಲ್ಲಿಂದ ವ್ಯೂ ನೋಡೋದು ನೋಡ್ರಿ. ಅಲ್ಲಿ ಕೆಳಗೆ ಆ ಸೈಡ್ ಐತಿ ಹೋಗಲ್ಲೇ ಅಲ್ಲಿಂದ ಅಲ್ಲಿ ಅನ್ನ ಮಚ್ಚಿ ಕೆಳಗೆ ಜಾಗ ಐತ್ಲೆ ಮಚ್ಚಿ ಅಲ್ಲಿ ಇಲ್ಲಿ ನೋಡಿ. ಹೋಗೋ ನಡಿ ಮಚ್ಚಿ. ಹೌದಾ ನೋಡ್ರಿ ಹಿಂಗೆ ಹೋಗ್ತಾರೆ. ನಮ್ಮ ಮನೆಗೆ ಆಲ್ರೆಡಿ ಸಾಹಸ ಮಾಡಿ ಹೊಡ್ತಾರೆ. ಅನ್ನ ಆಗ್ತಾ ಐತೆ. ನಮ್ಮ ಹುಡುಗರು 3 ಮಂದಿ ಈಗ ನ್ಯಾಯಾಲಯದ ಕೆಳಗೆ ಇದಾಗತ್ತಾರ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನಕುಂಟೆ. ಫೈನಲಿ ಫಾಲ್ಸ್ ಮುಗಿಸ್ಕೊಂಡು ನೋಡ್ಕೊಂಡು ಮತ್ತೆ ಹೊಳೆ ಹೊಂಟ್ಯಾರ. ಈಗ ಅನ್ನಾವತ್ತ ಐತೆ. ನೀವು ಬರ್ರಿ, ನೀವು ಪ್ರೆಸೆಂಟಾಗಿ ನೋಡ್ರಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರಿ. ಈಗ ಸಂಜೆಗೆ 5:30 ಆಗೈತಿ. ಹುಬ್ಳಿ ಕಡೆ ಹೊರಡುವ ಪ್ಲ್ಯಾನ್ ಮಾಡತ್ತೀವಿ. ಬರ್ರಿ ಹೋಗೋಣಂತ. ಅದೇ ಬಂದ್ವಿ, ರೀಚ್ ಆದ್ವಿ. ನಮ್ಮ ಎಲ್ಲ ಕಡೆ ಬಂದೇವಿ. ಹಿಂಗೆ ನಡ್ಕೊಂತ ಹೊಂಟೇವಿ. ಇಲ್ಲೇ ಸ್ಪಾಟ್ ಇದೆ. ಫಾಲ್ಸಲ್ಲಿ ಕೊರೋನಾ ಕಡೆ ನಿಲ್ಸಿದ್ರಿ. ಬೆಳಗ್ಗೆ 6:30 ಆಗೈತಿ. ನೈಟ ನಮ್ಮ ಬಾಹುಬಲಿ ಅವ್ರಿಗೂ ಬೀರೂರಿಗೆ ಬಿಟ್ಟ 8 ಅಂದ್ರೆ ಹಿಂಗೆ. ಮತ್ತು ಅಲ್ಲಿಂದ ಬಂದ್ವಿ. ಎಷ್ಟೊತ್ತಾದ ನೋಡೋ ಟೈಮ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ ಎಲ್ಲ ಮುಗೀತು. ಇಷ್ಟ ನೋಡ್ರಿ ಜೀವನ. ಅದಕ್ಕೆ ನೀವು ಟ್ರಿಪ್ ಬರ್ರಿ, ಎಂಜಾಯ್ ಮಾಡಿರಿ. ಸತತ ಸಪೋರ್ಟ್. ನಮಸ್ಕಾರ ಎಲ್ಲರಿಗೂ. ಫೈನಲಿ ಎಲ್ಲ ನಮ್ದು ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಎಕ್ಸ್ಪೀರಿಯನ್ಸ್ ಅನ್ನಾಗ್ತಾ ಇರ್ತೆ. ಮತ್ತು ಫುಲ್ ಎಂಜಾಯ್ ಮಾಡಿದ್ವಿ. ಇದು ಮೆಮೊರೇಬಲ್ ಟ್ರಿಪ್ ಅನ್ಬೋದು. ಯಾಕಪ್ಪ ಅಂದ್ರೆ ನಾವು ಲಾಸ್ಟ್ ಒಂದು 2-3 ಇಯರ್ಸಿಂದ ಆ್ಯಕ್ಚುಲಿ ಪ್ಲ್ಯಾನ್ ಮಾಡತ್ತಿದ್ವಿ. ನಾವು 2-3 ವರ್ಷದಿಂದ. ಬಟ್ ಅದು ಪ್ಲ್ಯಾನ್ ಹೋಗ್ತಾ ಬರ್ತಾ ಕ್ಯಾನ್ಸಲ್ ಆಗೋದು. ಅದು ಇದು ಯಾವ ಥರ ಅಂತ ಅಂದ್ರೆ ಹುಡುಗರು ಗೋವಾ ಪ್ಲ್ಯಾನ್ ಹೆಂಗೆ ಚೆನ್ನಾಗಿದೆ ಹಂಗೆ ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಆಗೋದು. ಈ ಥರ ಪ್ಲ್ಯಾನ್ ಆಗುತ್ತೆ. ಗೋವಾನು ಭಾಳ ಸಲ ಪ್ಲ್ಯಾನ್ ಮಾಡಿ ಅದು ಕ್ಯಾನ್ಸಲ್ ಆಗಿದ್ವಿ. ಅದು ನೆಕ್ಸ್ಟ್ ಅದು ಅವಾಗಾದ್ರೆ ಪ್ಲ್ಯಾನ್ ಮಾಡಿ ಅದನ್ನು ಟ್ರಿಪ್ ಮಾಡೋಣಂತ್ರಿ. ಮತ್ತು ಏನೈತಿ ಪ್ರೆಸೆಂಟ್ ನಾವು ಹೋಗಿ ಬಂದಿದ್ವಿ. ಟ್ರಿಪ್ ಎಕ್ಸ್ಪೆನ್ಸಸ್ ಭಾಳ ಬಂದೈತಿ. ಅಂದ್ರೆ ಒಬ್ಬೊಬ್ಬರಿಗೆ ಏನೇನಂದ್ರೆ 3,800 ಬಂದೈತಿ ಫುಲ್ ಎಲ್ಲ ಸೇರಿ. ಮತ್ತು ಟೋಟಲಿ ಅಂದ್ರೆ 50,000 ರೂಪಾಯಿ 600 ರೂಪಾಯಿ ಕಡಿಮೆ ಎಲ್ಲರೂ ಸೇರಿ 13 ಮಂದಿಗೆ.
ಅನ್ಕೊಂಡ್ರೆ ನಿಮ್ಗೆ ಡೀಸೆಲ್ ಆಗಿರ್ಬೋದು. ಡೀಸೆಲ್ ಗಾಡಿ ಟೋಟಲಿ ಗಾಡಿದ ಒಂದು 20-21 ಸಾವಿರ ಬಂದೈತಿ. ಮತ್ತು ಅದ್ರಾಗ ಹೋಟೆಲಿಂದ ಒಂದು ಅಂತ ಹೇಳಿದ್ರೆ ಹೋಟೆಲಿಂದ 5,000 ಬಂದೈತಿ. ಅಂದ್ರೆ ಈಗ ನಾವು ಕಾರ್ ಹೇಳಿದ್ವಲ್ಲ ಅದ್ರ ಒಂದು 5,000 ಬಂದೈತಿ. ಮತ್ತು ಅದನ್ನ ಬಿಟ್ಟರೆ ನಮ್ದು ಊಟದ್ದಾಗಿರ್ಬೋದು ಒಂದು ಸಲ ಊಟಕ್ಕೊಂದು 3,000 ಹಿಂಗೆ ಹೋಗ್ತಿದ್ವಿ. ಯಾಕಂದ್ರೆ ಹೊರಗಡೆ ಆಗ್ತಿತ್ತ. ಮತ್ತು ನಾಷ್ಟಕ್ಕೊಂದು 1,200 ಹೋಗ್ತಿತ್ತ. ಆ್ಯಕ್ಚುಲಿ ನಮ್ದು ಮೇನ್ ಲಾಸ್ ಅಂದರೆ ಲಾಸ್ ಅನ್ಬೋದು ಈ ಕಡೆ. ಮತ್ತು ಆ್ಯಕ್ಚುಲಿ ನಮ್ಗೆ ಮಿಸ್ಟೇಕ್ ಮಾಡ್ಬೋದು ಏನಪ್ಪ ಅಂದ್ರೆ ಕುದುರೆಮುಖ ಟ್ರೆಕ್ಕಿಂಗಿಗೆ ಅಲ್ಲೇ ಆ್ಯಕ್ಚುಲಿ ನಮ್ಗೆ 10,000-11,000 ರೂಪಾಯಿ ಲಾಸ್ ಆಗುತ್ತೆ. ಅಂದರೆ ನಾವು ಟಿಕೆಟ್ ಬುಕ್ಕಿಂಗ್ ಮಾಡಿ ಆಗಿರ್ಬೋದು, ಜೀಪ್ ಬುಕ್ಕಿಂಗ್ ಆಗಿರ್ಬೋದು, ಇವೆಲ್ಲ ಅಮೌಂಟ್ ಏನೈತಿ ಅಲ್ಲೇ ಆ್ಯಕ್ಚುಲಿ 11,000 ರೂಪಾಯಿ ಎಲ್ಲಾದರೂ 13 ಮಂದಿ ಸೇರಿ ಮೇನ್ ಲಾಸ್ ಆಗಿದೆ. ಅಂದರೆ ಅದೇ ಲಾಸ್ ಇನ್ನು ಕಡಿಮೆ ಒಳಗೆ ಹಾಕಿತ್ತೆ ನಮ್ದು. ಅದೇ ಮೇನ್ ಅದೊಂದು ಹೋಗಿ. ಮತ್ತು ಅಡಿಷನ್ ಮತ್ತು ಫಾಲ್ಸಿಗೆ ಹೋದ್ರೆ ಟಿಕೆಟ್ಸ್ ಆಗಿರ್ಬೋದು, ಎಂಟ್ರಿ ಫೀಸ್ ಆಗಿರ್ಬೋದು, ಮತ್ತು ಗಾಡಿ ಪಾರ್ಕಿಂಗ್ ಆಗಿರ್ಬೋದು, ಈ ಥರ ಟೋಟಲ್ ಎಕ್ಸ್ಪೆನ್ಸ್ ನಮ್ದು ಎಷ್ಟು ಬಂದೈತ್ರಿ ನಮ್ಮ ಟ್ರಿಪ್ ಬಜೆಟ್ ಪ್ಲ್ಯಾನ್ ಇದೆ. ಮತ್ತು ಈ ಬ್ಲಾಗ್ ಫುಲ್ ನೋಡಿ ಹೇಳ್ಕೊತೀನಿ. ಇದು ಲಾಸ್ಟ್ ಬ್ಲಾಗ್ ಐತಿ ಈ ಟ್ರಿಪ್. ಮತ್ತು ನಿಮ್ಗೆ ಸಿಗ್ತೀರಿ ನೆಕ್ಸ್ಟ್ ಬ್ಲಾಗ್ದಾಗ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಸದಾ ನಮ್ಗೆ ಇಲ್ಲೇ ಇರಲಿ ಅಂತ ಹೇಳ್ತೀನಿ. ಮತ್ತು ಸ್ಲೋ ಕಂಟೆಂಟ್ ಜೊತೆ ಸ್ಲೋ ಬ್ಲಾಗ್ ಜೊತೆ ಮತ್ತೆ ಬರ್ತಾನೆ ನಿಮ್ಮ ಮುಂದೆ. ಜೈ ಕರ್ನಾಟಕ, ಜೈ ಕರ್ನಾಟಕ.